ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ಇದೇ ದಿನಾಂಕ 24/3/2026ರಂದು ಕರ್ನಾಟಕ ರಾಜ್ಯ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರವು ತರಲು ಪ್ರಯತ್ನಿಸುತ್ತಿರುವ ಒಳ ಮೀಸಲಾತಿ ವಿಧೇಯಕವನ್ನು ವಿರೋಧಿಸಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಆಧರಿಸಿ ರಾಜ್ಯ ಸರ್ಕಾರವು ಈ ಒಂದು ಒಳ ಮೀಸಲಾತಿ ವಿಧೇಯಕವನ್ನು ಮಂಡಿಸಲಿದ್ದಾರೆ. ಕಾರಣ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳನ್ನು ಗಾಳಿಗೆ ತೂರಿ ವಾಸ್ತವಿಕ ಸತ್ಯಾಂಶಗಳನ್ನು, ಅಂಕಿಅಂಶಗಳನ್ನು, ಸಾಮಾಜಿಕ ಸ್ಥಿತಿಗತಿಗಳನ್ನು ಮರೆಮಾಚಿ ಕೆಲವು ಹೊಟ್ಟಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದು ಈ ಒಂದು ವರದಿಯನ್ನು ರಚನೆ ಮಾಡಿದ್ದಾರೆ. ಇದು ನಮ್ಮ 63 ಜನಾಂಗಗಳಿಗೆ ಒಂದು ಮಾರಣ ಹೋಮವಾಗಿ ಪರಿಣಮಿಸಲಿದ್ದು, ಈ ಒಂದು ವಿಧೇಯಕವನ್ನು ನಾವೆಲ್ಲರೂ ಕೂಡ ವಿರೋಧಿಸಬೇಕಾಗಿದೆ. ಇದು ಒಳ ಮೀಸಲಾತಿ ಜಾರಿಗೆ ಆದದ್ದೇ ಆದರೆ ನಮ್ಮೆಲ್ಲ ಜಾತಿಗಳು ಸಂಪೂರ್ಣವಾಗಿ ಮೀಸಲಾತಿಯಿಂದ ವಂಚಿತರಾಗಲಿದ್ದೇವೆ. ಕಾರಣ, ನಾವು ಸರ್ಕಾರಕ್ಕೆ ಒತ್ತಡವನ್ನು ತಂದು ಈ ಒಂದು ಒಳ ಮೀಸಲಾತಿ ವರದಿಯು ಯಾವುದೇ ಕಾರಣಕ್ಕೂ ಜಾರಿಯಾಗಬಾರದು. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನು ನಾವು ನೀಡಬೇಕಾಗಿರುವುದರಿಂದ ತಾವೆಲ್ಲರೂ ಈ ಒಂದು ಬೃಹತ್ ಪ್ರತಿಭಟನೆಗೆ ಆಗಮಿಸಿ ಈ ಒಂದು ಪ್ರತಿಭಟನೆಯನ್ನ ಐತಿಹಾಸಿಕ ಪ್ರತಿಭಟನೆಯನ್ನಾಗಿ ಮಾಡಬೇಕು ತಮ್ಮಲ್ಲಿ ಕಡೆಯಿಂದ ವಿನಂತಿಸಿ. ಎಲ್ಲ ಭೋವಿ ಬಂಧುಗಳಿಗೆ ನನ್ನ ನಮಸ್ಕಾರ. ಕರ್ನಾಟಕ ಒಳ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ವತಿಯಿಂದ ದಿನಾಂಕ 24/3/2026ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶ ಜರುಗಲಿದೆ. ಆದ ಕಾರಣ ಬೀದರ್ ಜಿಲ್ಲೆಯಿಂದ ಎಲ್ಲ ನಮ್ಮ ಸಮಾಜದ ಬಂಧುಗಳು ಏನಪ್ಪ ಅಂತಂದ್ರೆ ಆ ಸಮಾವೇಶಕ್ಕೆ ಹೋಗಲು ರೆಡಿಯಾಗಬೇಕು. ಯಾಕಂತಂದ್ರೆ ನಾವು ಸಮಾಜದವರು ಬಹಳ ಆರ್ಥಿಕವಾಗಿ ಹಿಂದುಳಿತೇವೆ. ಅದರ ಸಲುವಾಗಿ ನಮ್ಮ ಸ್ವಂತ ಸ್ವಯಂ ಪ್ರೇರಿತ ಖರ್ಚಿನಿಂದ ನಾವು ಅಲ್ಲಿ ಸಮಾವೇಶದಲ್ಲಿ ಸೇರಬೇಕು. ಯಾಕಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಮಹತ್ವದ ಸಮಾವೇಶ ಅದ. ಒಂದು ವೇಳೆ ನಾವು ಈ ಸಮಾವೇಶದಲ್ಲಿ ಸೇರಿ ಶಕ್ತಿ ಹೆಚ್ಚಿ ಪ್ರದರ್ಶನ ಮಾಡಲಿಲ್ಲ ಅಂತಂದರೆ ನಮಗೆ ಒಳ ಮೀಸಲಾತಿಯಲ್ಲಿ ನಮಗೆ ಹಕ್ಕು ಸಿಗಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಹಕ್ಕು ಎಲ್ಲರಿಗೂ ಸಿಗಬೇಕಾದ್ರೆ ಇಡೀ ಬೀದರ್ ಜಿಲ್ಲೆಯ ಎಲ್ಲ ಭೋವಿ ಬಂಧುಗಳು, ಒಡ್ರ ಸಮಾಜದವರು ಸೇರಿ ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ಈಗ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಇದು ಎಲ್ಲ ಸಂಘಟನೆಗಳು ಒಂದಾಗಬೇಕು. ಗೊತ್ತಾ, ನಮ್ಮ ಜಿಲ್ಲೆಯಲ್ಲಿ ಯಾವ ಥರ ಬೇರೆ ಬೇರೆ ಸಮಾಜದವರು ಸಂಘಟನೆಗಳು ಇರ್ತಾವ, ಸಮಯ ಬಂದಾಗ ಎಲ್ಲ ಒಂದಾಗ್ತಾರ. ಆ ರೀತಿಯಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭೋವಿ ಸಮಾಜದ್ದು, ಒಡ್ರ ಸಮಾಜದ್ದು, ಬೇರೆ ಬೇರೆ ಸಂಘಟನೆಗಳು ಏನು ಸಂಘಟನೆಗಳು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲರೂ ಒಂದಾಗಿ ನಮ್ಮ ಸಮಾಜದ ಮೇಲೆ ಅನ್ಯಾಯ ಮಾಡ್ತಕ್ಕಂಥ ಸರ್ಕಾರಕ್ಕೆ ಒತ್ತಡ ತರಬೇಕಾದ್ರೆ ನಾವೆಲ್ಲರೂ ಸೇರಿ ನಮ್ಮ ಜಿಲ್ಲೆಯ ಸುಮಾರು 1,000 ಜನರು ಒಯ್ಯಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ಬಸ್ಸಿನ ಮುಖಾಂತರ ಆಗಲಿ, ರೈಲ್ವೆ ಮುಖಾಂತರ ಆಗಲಿ, ಸ್ವಯಂ ಪ್ರೇರಿತವಾಗಿ 4 ವಾಹನ ನಮ್ಮದು ಕ್ರೋಸರ್ ಮುಖಾಂತರವಾಗಲಿ ನಾವು ಎಲ್ಲ ಜನಗಳು ತೊಗೊಂಡು ಹೋಗ್ಲಿಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಯಾಕಂದ್ರೆ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಬಾರ್ದು, ಒಬ್ಬರ ಮೇಲೆ ಯಾರಿಗೂ ಆಸೆ ಇಕ್ಕಬಾರ್ದು. ಯಾವ ಲೀಡರ್ ಕೊಟ್ಟರು ನಮ್ಮವರು, ಉಳಿದರೂ ನಮ್ಮವರ. ಸಮಯ ನಮ್ಮ ಕಷ್ಟ ಬಂದಾಗ ಅವ್ರು ನೋಡಿಲ್ಲ ಅಂತಂದ್ರೆ ಅವ್ರ ಸಮಯ ಬಂದಾಗ ನಾವು ಅವರಿಗೆ ನೋಡ್ಲಿಕ್ಕೆ ಎಚ್ಚರಿಕೆ ಕೊಡ್ಬೇಕಿರ್ತದ. ಯಾಕಂತಂದ್ರೆ ನಾವು ಭೋವಿ ಸಮಾಜದವರು ಪ್ರತಿನಿಧಿಗಳು ಹೋಗಿ ರೊಕ್ಕ ತೊಳ್ಕೊ ಜನಗಳಿಲ್ಲ, ಯಾರು ಟೋಪಿ ಹಾಕೋ ಅಂಥ ಜನಗಳಿಲ್ಲ. ಬಹಳ ಪ್ರಾಮಾಣಿಕವಾಗಿ ದುಡಿದು, ಬಹಳ ಕಷ್ಟಪಟ್ಟು ದುಡಿದು ನಾವು ಬದುಕ ಜೀವಿಗಳಿದ್ದೆವು. ನಮ್ಮ ಹೊಟ್ಟೆ ಮೇಲೆ ಕೊಡ್ಲಕ್ಕೇನು ನಮ್ಮ ಬೇರೆ ಬೇರೆ ಸರ್ಕಾರದ ಅಧಿಕಾರಿಗಳೇನು ನಾಗಮೋಹನ್ ದಾಸ್ ಏನು ವರದಿ ಮಾಡ್ಯಾರ, ಆ ವರದಿ ಸಂಪೂರ್ಣ ತಪ್ಪದ. ಹ್ಯಾಂಗೆ ತಪ್ಪ ಅಂತಂತಂದ್ರೆ ನಾಗಮೋಹನ್ ದಾಸ್ ಅವರು ಪ್ರತಿ ತಾಲೂಕಿಗೆ, ಪ್ರತಿ ಹಳ್ಳಿಗೆ, ಪ್ರತಿ ಜಿಲ್ಲೆಗೆ ಬಂದು ಭೋವಿ ಸಮಾಜದ ಸ್ಥಿತಿಗತಿ ಬಗ್ಗೆದಾಗ ಮತ್ತು ಭೋವಿ ಸಮಾಜದ ಆರ್ಥಿಕ, ಸಾಮಾಜಿಕ, ರಾಜಕೀಯವಾಗಿ ಎಲ್ಲರೂ ವಿಚಾರ ಮಾಡಿಕೊಂಡು ಅವರು ಈ ವರದಿ ತಯಾರು ಮಾಡೋದಿತ್ತು. ಇದು ಬೋಗಸದ, ಅವಿಜ್ಞಾನಿಕವಾಗಿ ತಯಾರು ಮಾಡಿರೋರು. ಅದ್ರ ಸಲುವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಒಂದು ವೇಳೆ 27 ದಿವಸ ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯಲ್ಲಿ ಭೋವಿ ಸಮಾಜದವ್ರಿಗೆ
ಬಂಜಾರ ಸಮಾಜದವರಿಗೆ, ಕೊರಮ ಕೊರಚ ಸಮಾಜರಿಗೆ ನ್ಯಾಯವಾಗಿ ಹಕ್ಕು ಕೊಡಲಿಲ್ಲ ಅಂತಂದ್ರ ಇಡೀ ಕರ್ನಾಟಕ ರಾಜ್ಯದ ಭೋವಿ ಸಮಾಜದವರು, ಲಂಬಾಣಿ ಸಮಾಜದವರು, ಕೊರಮ ಕೊರಚದವರು ಉಗ್ರ ಹೋರಾಟ ಮಾಡ್ಲಿಕ್ಕೆ ಮುಂದೆ ಬರ್ತಾರ. ಇದು ರಕ್ತಪಾತ ಆಗ್ತದ ಅಂತ ನೋಡ್ರಿ. ಯಾಕಂತಂದ್ರ ನಮ್ಮ ಸಮಾಜದವರು ಬಹಳ ಆರ್ಥಿಕವಾಗಿ ಹಿಂದುಳಿದಂತ ಜನಗಳದ. ಒಂದು ಹೊಟ್ಟಿಗಾಗಿ ತಿನ್ಲಕ್ಕೆ ಅನ್ನ ಸಿಗಲ್ಲ. ಅಂತ ಜನಗಳ ಮೇಲೆ ನೀವು ಅನ್ಯಾಯ ಮಾಡಿ ಈ ಜನಗಳು ಶ್ರೀಮಂತ ಇದ್ದಾರ, ಈ ಜನಗಳ ಸಂಖ್ಯೆ ಹೆಚ್ಚದ, ಈ ಜನಗಳು ಬಹಳ ಲೀಡರ್ ಆಗ್ಯಾರ ಅಂತ ಏನು ತಿಳ್ಕೊಂಡು ಅಪಪ್ರಚಾರ ಮಾಡ್ತಾರ ಬೇರೆಯವರು. ಇದು ಸುಳ್ಳ ತಪ್ಪದ. ಇದು ಅಸಲವಾಗಿ ನಮ್ಮ ಭೋವಿ ಬಂಧುಗಳು, ಬೀದರ್ ಜಿಲ್ಲೆಯ ಭೋವಿ ಬಂಧುಗಳು ನನ್ನ ರಿಕ್ವೆಸ್ಟ್ ಅದ, ಬಂಧುಗಳೇ ನಿಮ್ಮ ಕೈ ಜೋಡಿಸ್ತೀನಿ ನಾನು. ಇದು ಅವ್ರ ಮಾತು ಇವ್ರ ಮಾತು ಕೇಳಕ್ ಹೋಗ್ಬಾರ್ದು. ಯಾಕಂದ್ರೆ ನಾವೆಲ್ಲ ಅಣ್ಣ ತಮ್ಮರಿದ್ದಪ್ಲೇ ಇರ್ತೇವೆ ಬೀದರ್ ಜಿಲ್ಲೆಯಾಗ. ಭೋವಿ ಸಮಾಜದಾಗ ಎಷ್ಟು ಬಿ ಪಂಗಡ ಇರ್ಲಾಕ, ಎಷ್ಟು ಬಿ ಸಂಘಟನೆ ಇರ್ಲಾಕ ನಾವೆಲ್ಲ ಅಣ್ಣ ತಮ್ಮರಿದ್ದೆವು. ನಾವು ನಮ್ಮ ಸಮಾಜ ಮೇಲೆ ನಮ್ಮ ತಲೆ ಮೇಲೆ ಯಾರ ಕಾಲು ಕೊಡ್ಲಕ್ ಹೊಂಟದಂತಂದ್ರ ನಾವು ಒಂದಾಗಿ ಹೋರಾಟ ಮಾಡಬೇಕು. ತಾವೆಲ್ಲರೂ 23ನೇ ತಾರೀಕು ದಿವಸ ತಮ್ಮ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ತಗೊಂಡು ಬೆಂಗಳೂರಿಗೆ ಹೋಗಿ ಆ ಕಾರ್ಯಕ್ರಮದಾಗ ಭಾಗಿಯಾಗಬೇಕು. ಇಡೀ ಕರ್ನಾಟಕಕ್ಕ, ಇಡೀ ರಾಜ್ಯಕ್ಕ ಒಂದು ಮಾದರಿ ಆಗಬೇಕು. ಬೀದರ್ ಜಿಲ್ಲೆಯಿಂದ 1,000ಕ್ಕಿಂತ ಹೆಚ್ಚಿನ ಸಂಖ್ಯೆ ಭೋವಿ ಸಮಾಜದವರು ಬಂದಿರೋಂಥ ಮೆಸೇಜ್ ಆಗಬೇಕು. ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ನಮ್ಮನ್ನು ನೋಡಬೇಕು. ಆ ಹೋರಾಟ ಸಕ್ಸಸ್ ಮಾಡ್ಲಿಕ್ಕೆ ತಾವೆಲ್ಲರೂ ಬರ್ತೀರ ಅಂತ ತಿಳ್ಕೊಂಡು, ಯಾಕಂದ್ರೆ ಇದರಲ್ಲಿ ಏನೂ ಭೇದ ಭಾವ ಇಲ್ಲ. ಯಾಕಂದ್ರೆ ಏನೋ ಒಂದು ಏನು ಸಭೆ ಮಾಡೋದಾಗ್ಲಿ, ಬೇರೆ ಬೇರೆ ಜಿಲ್ಲೆದಾಗ ಏನಾರ ಘಟನೆಗಳಾಗಬೇಕು, ಅದ್ರ ಬಗ್ಗೆ ತಾರತಮ್ಯ ಮಾತು ನಾವು ಆಡಬಹುದು. ಸಮಾಜ ಲೆಕ್ಕ ಬಂದಾಗ ನಮ್ಗೆ ಯಾವಾಗ ಅನ್ಯಾಯ ಆಗತ್ತಂತಂದ್ರ ಈ ಸಮಯದಲ್ಲ ವಾಟ್ಸಾಪ್ ನೋಡೋದು, ಚಿತ್ರ ನೋಡೋದು, ಅದು ಕಳಿಸೋದು, ಈ ಕಳಿಸೋದೆಲ್ಲ ಬಂದ್ ಮಾಡಬೇಕು. ಬರೀ 23 ತಾರೀಕು ದಿವಸ ಎಲ್ಲ ಅಣ್ಣ ತಮ್ಮದಿರು, ಎಲ್ಲ ಅಕ್ಕ ತಂಗಿಯರು, ಎಲ್ಲ ಮುಖಂಡರು, ಬುದ್ಧಿಜೀವಿಗಳು, ಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಮೆಂಬರ್ಸು ಎಲ್ಲರೂ ಒಂದಾಗಬೇಕು. ಸ್ವಯಂ ಪ್ರೇರಿತವಾಗಿ ತಮ್ಮ ದುಡ್ಡು ಖರ್ಚು ಮಾಡಿಕೊಂಡು ಆ ಬೆಂಗಳೂರಿಗೆ ಬಂದು ಆ ಸ್ವಾಮೀಜಿಯವರು ಮಾಡಿದಂಥ ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡ್ಬೇಕಂತ ಹೇಳಿ ಇಡೀ ಬೀದರ್ ಜಿಲ್ಲೆಯ 1 ಲಕ್ಷ ಜನರಿಗೆ ನಾ ಕೈ ಮುಗಿದು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಹಾಗೊಂದು ದಿವಸ ತಾವು ಯಾರು ಭೀ ಮೇಲು ಕೀಳು, ಸುಳ್ಳು ಮಾತು, ಸುಳ್ಳು ಕತಿ ಬೆಂಬಲ ಕೊಡದಪ್ಲೆ ಕಿವಿ ಕೊಡದೆ ತಾವೆಲ್ಲರೂ ಅವತ್ತಿನ ದಿವಸ ತಯಾರಾಗಿ 20ನೇ ತಾರೀಕು ದಿವಸ ಬೆಂಗಳೂರು ಬರಹತ ಸಮಾವೇಶದಲ್ಲಿ ಭಾಗಿಯಾಗ್ತೀರಂತಂದು ಇಡೀ ಜಿಲ್ಲೆಯ ಜನರಿಗೆ ನಾನು ವಿನಂತಿ ಮಾಡಿಕೊಡ್ತೇನೆ.